ಭೂಮಿ ಅಕ್ಕ, ಯಾರ್ಯಾರ ಮಾತಾ ಕೇಳಿ ನಮ್ಮ ಲೇಪನ ನೀನು ಬೈಬೇಡ ನೋಡಿ ಹೇಳಿರ್ತೀನಿ. ಯಾಕೆ ಅವಳನ್ನ ಬೈದಂತೆ? ಏಯ್ ಅವಳು ರಂಜಿನ ಮಕ್ಕಳಾಗಿಲ್ಲ ಅಂತ ಹೇಳಿ ಹೀಯಾಳಿಸ್ತಾ ಇದ್ಲು. ಅದಕ್ಕೆ ಹಂಗೆ ಅನ್ಬೇಡ. ನೀನೊಂದು ಹೆಣ್ಣಾಗಿ ಒಂದು ಹೆಣ್ಣಿನ ಮನಸ್ಸಿಗೆ ಸುಚ್ಚಿ ಮಾತಾಡ್ತೀಯಲ್ಲ, ಗೊತ್ತಾಗಲ್ವಾ? ಏನು ಅವಳೇ ನೀನು ಬೇರೆ ಯಾರೂ ಅಲ್ಲ ಕಣೆ, ನಿಮ್ಮ ಅಕ್ಕಯ್ಯ ಕಣೆ ಅಂತೇಳಿ ಬೈದೆ ಅಷ್ಟೇ ಕಣ. ಇಷ್ಟೇ ಬೈದಿದ್ದು ನಾನು. ಅವಳು ಮಾತು ಕೇಳ್ಕೊಂಡು ನೀನು ನನ್ನ ಮೇಲೆ ಜಗಳ ಮಾಡೋಕ್ಕೆ ಬರಬೇಡ. ಅಲ್ಲ, ನೀವು ನನ್ನ ಮನೆ ಖಾಲಿ ಮಾಡಿಸ್ತೀನಿ, ನನ್ನ ಮನೆಯಾಗಿದ್ದೀರಾ ಹಂಗೆ ಹಿಂಗೆ ಅಂತ ಏನೋ ಆವಾಜ್ ಆಗ್ತಂತೆ. ಏಯ್ ಆ ಮಾತು ನಾನು ಆಡಿಲ್ಲ. ಇನ್ಮೇಲೆ ಅದೇ ಕೆಲಸ ಮಾಡಬೇಕಾಗುತ್ತೆ. ಹುಟ್ಟಿಸ್ಕೊಂಡೆಲ್ಲ ಹೇಳ್ತಾ ಇದ್ದಾಳೆ ಅಂದಮೇಲೆ ಅಷ್ಟೇ, ಅವಳನ್ನ ಈ ಮನೆಯಿಂದ ಸಿಕ್ಕಾಕ್ತೀನಿ, ಬಿಡೋದಿಲ್ಲ ನಾನು. ನೀನೇ ತಾನೇ ಅಕ್ಕ ನಮ್ಮನ್ನು ಕರೆಸ್ಕೊಂಡಿದ್ದವಾಗ. ನಮ್ಮನ್ನು ಕರೆಸ್ಕೊಬಿಟ್ಟು ಇವಾಗ ನೀನೇ ಹಿಂಗೆ ಮಾತಾಡಿದ್ರೆ ನಾವು ಹೆಂಗೋ ನಮ್ಮ ಮನೆಯ ಕಷ್ಟನೋ ಸುಖನೋ ಇರ್ತಿದ್ವಿ. ಕರೆಸ್ಕೊಂಡಿರ್ತಾರೆ, ಎಷ್ಟು ದಿನ ಕೊಡೋಕ್ಕಾಗಲ್ಲ ಕಣೋ. ಅಷ್ಟೇನೆ, ನಾನು ಈ ಮಾತು ಅಂದಿರಲಿಲ್ಲ. ನಮ್ಮ ಮನೆಯಾಗಿದ್ದೀರಾ, ಮನೆ ಖಾಲಿ ಮಾಡಿಸ್ತೀನಿ ಅಂತ ನಾನು ಈ ಮಾತು ಅಂದಿರಲಿಲ್ಲ. ಅವಳಂದವಳಂದ್ರೆ ಬಿಡಲ್ಲ. ಅವಳನ್ನ ಹೊರಕ್ಕೆ ಹಾಕಿದ್ರೇನೆ ಎಲ್ಲರೂ ಹೇಳೋದು ಅಷ್ಟೇನೆ. ಅವಳನ್ನ ಹೊರಗೆ ಕೇಳಿ ಮನೆಯಿಂದ ಖಾಲಿ ಮಾಡಿಸು ಅಂತ ಹೇಳ್ತಾರೆ. ಹಂಗೆ ಮಾಡಿದ್ರೇನೆ ಗೊತ್ತಾಗೋದು. ನೋಡು, ಅವಳು ಇಷ್ಟೊಂದೆಲ್ಲ ನಿನಗೆ ಇಲ್ಲದ್ದೆಲ್ಲನ ಸುಚ್ಚಿದ್ದಾಳೆ, ಇಲ್ಲದ್ದೆಲ್ಲ ಹೇಳ್ಕೊಟ್ಟಿದ್ದಾಳೆ ಅಂತಂದ್ರೆ ನಮ್ಮ ಮನೆಯಾಗಿರೋದಕ್ಕೆ ಮಾತ್ರ ಅವಳನ್ನ ಬಿಡೋದಿಲ್ಲ ಕಣೋ. ಹೊರಗೆ ಕೇಳ್ಕೊಂಬತ್ತೀನಿ ನೋಡು. ಒಳಗೆ ಹೋಗಿ ಹಾಕೊಂಡೇಳು ಬಾರೆ ಬಂದು ಹೇಳ ಇವಾಗ ನಾನು ಮುಂದೆ ನಿನ್ನ ಗಂಡಂತ ಮಾತಾಡೆ. ಎಲ್ಲ ಕಾರಣ ಇವಳೇನೆ. ಇವಳು ಬಂದು ನಮ್ಮನ್ನೆಲ್ಲನ ಆಗ್ಲಿಸ್ಬಿಟ್ಲು, ಎಲ್ಲರನ್ನ ಆಗ್ಲಿಸಿದ್ಲು. ನಿನ್ನ ಹೆಂಡತಿಯಿಂದ ಕಣೋ, ನಿನ್ನ ಹೆಂಡತಿಯಿಂದ ಹಿಂಗೆಲ್ಲ ಆಗಿರೋದು. ಏನು ಇವಳಿಂದ ಅಲ್ಲ. ಅವಳೇನು ಹೇಳಿಲ್ಲ ಪಾಪ, ಸುಮ್ಮನೆ ಅವಳ ಅಂದರ್ ಬಾಯ ಕುಳು ಬಿಡಬೇಕು. ರಂಜಿ ಅಕ್ಕನ ಬಗ್ಗೆ ಮಾತಾಡಬೇಡ ನೀನು. ಇವಾಗ ನೀನು ಮನೆ ಬಿಡ್ರಿ ಅಂದಿಟ್ಕೆ ನಾವು ಬಿಡೋಕ್ಕಾಗಲ್ಲ ಅಕ್ಕ. ಅಷ್ಟೇ, ನಮ್ಗೊಂದು 2 ದಿನ ಟೈಮ್ ಕೊಡು. 2 ದಿನ ಟೈಮ್ ಕೊಟ್ರೆ ನಾವೇ ಬಿಡ್ತೀವಿ. ಇಲ್ಲ ಕಣೋ, ಟೈಮ್ ಅಂತೂ ಕೊಡೋಕ್ಕಾಗಲ್ಲ. ಇಷ್ಟೊಂದೆಲ್ಲ ಅವಳು ಮಾತಾಡಿದಾಳೆ ಅಂದ್ರೆ ನನ್ನ ಮನೆಯಾಗಿರಕ್ಕೆ ಅಲ್ಲ, ನನ್ನ ಮನೆಯಾಗೆ ಇದ್ದು ನನ್ನ ಬಗ್ಗೆನೇ ಇಲ್ಲದ್ದೆಲ್ಲ ಹುಟ್ಟಿಸ್ಕೊಂಡು ನಿನ್ನ ಹತ್ರ ಹೇಳೋದಾಳಲ್ಲ. ಅವಳಿಗೆ ಎಷ್ಟು ಇರಬೇಡ. ನಾನಂದ್ರೂ ಇನ್ನೊಬ್ರು ಯಾರಾದ್ರೂ ಆಗಿದ್ರೆ ಹೇಳ್ಬಾರ್ದಾಗಿತ್ತು. ನಾನಂದ್ರೂ ಹೇಳ್ಬಾರ್ದಾಗಿತ್ತು. ನಾನು ಒಂದೇ ಇಲ್ಲ ಅಂದಮೇಲೆ ಹುಟ್ಟಿಸ್ಕೊಂಡು ನಿಂತಾಗ ಹೇಳೋದಾಳೆ ಅಂತ ಅಂದಮೇಲೆ ನಾನು ಬಿಡ್ತೀನೇನೋ? ನಾನು ಬಿಡೋದಿಲ್ಲ. ಹೊರ ಕೇಳ್ತೀನಿ ಅವಳನ್ನ. ಹೊರಕ್ಕೆ ಬಾರೆ, ನನ್ನ ಮನೆಯಾಗೆ ಇತ್ಕೊಂಡು ನನಗೆ ಜೋರು ಮಾಡಕ್ಕೆ ಬಂದಿದ್ಯಾ? ಅದಕ್ಕೆ ಮತ್ತೆ ಕುಕ್ಕಮಂಗೆ ಜಾಗ ಕೊಟ್ಟರೆ ಮನೆ ಕೆಮ್ತಾರೆ ಅಂತ ಹೇಳೋದು. ಏನೋ ಬಿಡು, ಹೋದ್ರು ಹೋಗ್ಲಿ ಪಾಪ, ಅಲ್ಲಿಂದ ಇಲ್ಲಿಗೆ ಬಂದವ್ರೆ ಅಂತ ಹೇಳಿ ನಾನು ನಿನ್ನ ಮಕ್ಕ ನೋಡ್ಕೊಂಡು ಮನೆ ಕೊಟ್ಟಿದ್ದು. ಅವಳ ಮಕ್ಕ ನೋಡ್ಕೊಂಡು ನಾನು ಯಾವತ್ತೂ ಮನೆ ಕೊಟ್ಟಿಲ್ಲ. ತಡಿಯೋ, ಹೇಳ್ಕೊಂಬತ್ತೀನಿ ಹೊರಕ್ಕೆ. ನಾನು ಹೇಳಲಿಲ್ಲ ಅಂದ್ರೂ ನಿನ್ನ ಗಂಡಂತ ಹುಟ್ಟಿಸ್ಕೊಂಡು ಹೇಳಿ ನನ್ನ ಮೇಲೆ ಜಗಳ ಮಾಡೋ ಥರ ಮಾಡ್ತಾ ಇದೀಯ ಅಂದಮೇಲೆ ಲೈ, ನಾನು ಮಾತ್ರ ಬಿಡಲ್ಲ ಕಣೆ ನಿನ್ನ. ಬಾರೆ, ನಮ್ಮ ಮನೆಯನ್ನು ಇನ್ನೊಂದು ಕ್ಷಣನೂ ಇರ್ಕೊಡ್ದು ಖಾಲಿ ಮಾಡಿಸ್ತೀನಿ. ಬಾರೆ, ನಾನು ಬಿಡು, ಅಲ್ಲಿಂದ ಇಲ್ಲಿಗೆ ಬಂದವ್ರೆ ಅಂತ ನನ್ನ ಬಾಯಾಗ ಅಂತ ಮಾತು ಹೊಳಿಸಿಲ್ಲ. ನಮ್ಮ ಮನೆಯಾಗಳೆಲ್ಲ ಹೇಳಿರೂ ನಾನು ಬಿಡು ಹೋಗ್ಲಿ ಅಂತ ಹೇಳಿದ್ದೀನಿ ಹೊರ್ತನು. ನಾನು ಯಾವತ್ತೂ ವಾಸಿಗೆ ಹೋಗು ನನ್ನ ಮನೆ ಬಿಡ್ರಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ಬಾರೆ ಹೋಗಿ, ಇವಾಗ ನೀನಾಗಿ ನೀನು ಹೇಳಿದಿ ಅಂದ್ರೆ ನಾನು ಬಿಟ್ಟರೆ ಅಷ್ಟೇ, ನನಗೆ ಮರ್ಯಾದಿರಲ್ಲ. ಬಾರೆ ಆಚೆಗೆ ಹೋಗು. ಒಯ್ಬೇಡ ನೋಡು, ಬಿಡೆ ನೆಟ್ಟಿಗೆ ಹೇಳ್ಬೇಕು ಬಾಯಾಗ ನೀನು. ಹಿಡ್ಕೊಂಡು ಒದ್ಯೋದೆಲ್ಲ ಮಾಡಬೇಡ. ತಾಯಿ ನಾನೇನು ಹಿಡ್ಕೊಂಡು ಹೋಯ್ತಾ ಇಲ್ಲ, ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಬಾರೆ ಹೊರಕ್ಕೆ ಅಂತ. ನಮ್ಮ ಮನೆಯಾಗ ಇರ್ಕೊಡು. ನನ್ನ ಮನೆ ಬೀಗ ಹಾಕ್ತೀನಿ. ಬಾ ಇಸಿಕೆ ಹೋಗಿ ಬರ್ರಿ, ನಿಮ್ಮ ಸಾಮಾನು ತಗೊಂಡು ಹಸಿಕೆ ಹೊಡೆದಟ್ಕೆ ಏನು ಬಿಡೋಕ್ಕಾಗಲ್ಲ. ನಾವೇನೇನು ಪುಕ್ಸಾಟ ಇಲ್ಲ, ನಾವು ಬಾಡಿಗೆ ಕೊಟ್ಟಿದ್ದೀವಿ ನಾವು. ನಾನು ಮನೆ ಕೊಟ್ಟಿದ್ದೀನಿ ಕಣೆ. ಓಹೋ, ನೀನೇನೇನು ದುಡ್ಡು ಕೊಟ್ಟಿರೋದು ಹೇಳ್ಬೇಡ. ನೀನು ಬಾಡಿಗೆನೇ ಬೇಡ, ಏನು ಬೇಡ. ಬಾರೆ ಹಸಿಕೆ ಹೋಗು. ಬಾರೆ, ನಮಗೆ ಬೇಕು ಮನೆ, ನಾವೇ ಬಂದಿರ್ತೀವಿ. ಬಾರೆ ಹೋಗಿ ಬಾರೆ ಹಸಿಕೆ. ಮಾಡಿರೋದು ಉಪಕಾರ ಒಂದು ಈಟನ ಮರಿಲಿಲ್ಲ ಅಂದಮೇಲೆ ಯಾಕೆ ಬಿಡ್ಬೇಕು ನಾವು? ಹೇಳ್ಕೊಂಡು ಹೋಗ್ಬೇಡ, ಬಿಡೆ ಹೋಗ್ತಾರೆ. ಬಿಡೆ, ಅವ್ರೇನು ಗಂಡ ಹೆಂಡತಿ ಇಬ್ರು ಗೌರ್ಮೆಂಟ್ ಕೆಲಸದಾಗ ಇದ್ದಾರೆ. ಏನು ಬೇರೆ ಮನೆ ಮಾಡೋದೇನು ದೊಡ್ಡದಲ್ಲ, ಅವ್ರಿಗೆ ಮಾಡ್ತಾರೆ. ಅವಳು ಪಾಪ ಇಷ್ಟು ದಿವಸ ಆಗೈತೆ ಅವನು ಮಾತಾಡಿಲ್ಲ. ಇವಾಗ ಸುಮ್ಮನೆ ಅವಳ ಮೇಲೆ ಜಗಳ ಮಾಡ್ತೀರ. ನನ್ನ ಮನೆ ಬಿಡು ಅಂತ ಅವಳು ಬಾಯಾಗೆ ಹೇಳಿಲ್ಲ. ಸುಮ್ಮನೆ ಇಲ್ಲದ್ದೆಲ್ಲ ಹೇಳ್ತಾಳೆ. ಅವ್ನು ಮಾತು ಕೇಳ್ಕೊಂಡು ಇವನು ಮಾತಾಡಕ್ಕೆ ಬರ್ತಾನೆ. ನನ್ನ ಮನೆಗೆ ಬೀಗ ಹಾಕ್ತೀನಿ, ಯಾವಳು ಒಳಕ್ಕೆ ಹೋಗ್ಕೊಡ್ದು ಅಷ್ಟೇ. ಬಾರೆ ಹಸಿಕೆ ಹೋಗಿ, ಬಾರೆ ಹಸಿಕೆ. ಬಿಡು ಅಂದಾಗ ಬಿಡೋಕ್ಕಾಗಲ್ಲ, ಸುಮ್ಮನಿರ್ಬೇಕು. ಏನು ಬೀಗ ಹಾಕಬೇಡ ನೀನು. ಇವಾಗ ಟೈಮ್ ಕೊಡು, ನಮಗೆ ಟೈಮ್ ಕೊಟ್ಟರೆ ನಾವೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ತೀವಿ. ಟೈಮ್ ಕೊಡು. ಟೈಮ್ ಇಲ್ಲ ಕಣೋ, ಇವತ್ತೇ ಖಾಲಿ ಮಾಡ್ಬೇಕಷ್ಟೇ ನೀನು. ಟೈಮ್ ಎಲ್ಲ ಕೊಡೋಕ್ಕಾಗಲ್ಲ. ಇವಳು ಇಷ್ಟೊಂದೆಲ್ಲ ನನಗೆ ಹಿಂಗೆಲ್ಲ ಮಾತಾಡ್ತಾಳೆ, ಹಿಂಗೆಲ್ಲ ಅಂತಾಳೆ ಅಂದಮೇಲೆ ನಾನು ಏನೂ ಕೇಳಲ್ಲ ಅಷ್ಟೇ. ಇಲ್ಲೋಡು, ನಾನು ಏನು ಮಾತಾಡ್ಬೇಕು ಅದನ್ನ ಮಾತಾಡ್ತಾ ಇದ್ದೀನಿ, ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ ನಾನು. ನಾನೇನೇನು ಇವತ್ತು ಯಾರು ಹೇಳಿಕೆ ಮಾತು ಕೇಳ್ತಾ ಇಲ್ಲ, ಯಾರು ಹೇಳಿರೋ ಮಾತು ಕೇಳ್ತಾ ಇಲ್ಲ. ನಿಮ್ಮ ಮಾತು ತಗೊಂಡು ನನಗೆ ಮಾತಾಡ್ತಾ ಇರೋದು ಅಲ್ಲ. ಸುಮ್ಮನೆ ನಾನು ನಂಬಲಿಲ್ಲ ಅಂದ್ರೂ ಹುಟ್ಟಿಸ್ಕೊಂಡು ಹೇಳ್ತಾ ಇದ್ದೀಯ ಅಂದಮೇಲೆ ನೀನು ಮನೆಗೆ ಬೀಗ ಹಾಕಿ ನೀನು ಹೋಗ್ಕೊಡ್ದು ಅಷ್ಟೇ. ಹೋಗ್ಕೊಡ್ದು ಮನೆಯಕ್ಕೆ ಹೋಗ್ಕೊಡ್ದು. ಏನನ್ನ ಕಾಲಿಗೆ ಬಿಟ್ಟಿದೆ ಅಂದ್ರೆ ನೋಡಿ, ನನ್ನ ಮನೆ ಅದು. ನನಗೆ ಮನೆ ಕಟ್ಟಿರೋಳಿಗೆ ಎಷ್ಟು ಇರ್ಬೇಕಂದ್ರೆ ಅಲ್ಲ, ನಿನಗೆ ಎಷ್ಟೊಂದು ಇರ್ಬೇಕಂದ್ರೆ ನನಗಿನ್ನ ಎಷ್ಟು ಇರಬೇಡ. ಹೇಳು, ಎಂತೆಂಥವೆಲ್ಲ ಹುಟ್ಟಿಸ್ಕೊಂಡು ಹೇಳ್ತೀಯಲ್ಲ ಅವನ ಹತ್ರ. ಅಯ್ಯೋ, ಗಂಡ ಹೆಂಡತಿ ಇಬ್ರು ಗೌರ್ಮೆಂಟ್ ಕೆಲಸದಾಗ ಇದ್ದಾರೆ ಅಷ್ಟೇನು, ಅದೇನೇನು ದೊಡ್ಡದಲ್ಲ ಅವ್ರಿಗೆ. ಬಾಡಿಗೆ ಮನೆ ಮಾಡಿ ಅವರು ಇರ್ತಾರೆ ನಿಮ್ಮದೇ ಚೆನ್ನಾಗಿ. ಏನು ಎಲ್ಲನೂ ನೋಡ್ರಿ ಒಂದು ಚೆನ್ನಾಗಿ. ಏನು ಇಬ್ಬರೊಳು ಸಂಬಳ ದುಡಿಬೇಕಾರೆ ನಿನ್ನ ಮನೇನೇನು ಇದಲ್ಲ, ಅವ್ರಿನ್ನೂ ಚೆನ್ನಾಗಿರೋ ಮನೇನೇ ಮಾಡಬೇಕಾಗಿತ್ತು ನೋಡ್ಕೊಂಡ್ರಿ. ಭೂಮಮ್ಮ ಇವತ್ತು ಒಳ್ಳೆ ಕೆಲಸ ಮಾಡೈತಪ್ಪ. ಇರ್ತೀನಿ ಹೇಳಿ ಸಾಕಾಗಿತ್ತು. ನನಗೆ ಬೇಜಾರಾಗಿತ್ತು. ಭೂಮಮ್ಗೆ ಯಾಕೆ ಬುದ್ಧಿ ಇಲ್ಲ ಅನ್ಕೊಂತಿದ್ದಿ. ಅಲ್ಲ, ಇವಳಿಗೆ ಯಾಕೆ ಬುದ್ಧಿ ಇಲ್ಲ ಅಂತರಿಗೆ ಕೊಟ್ಟವಳಲ್ಲ ಮನೇನ, ಅವಳನ್ನೇ ಅಂದರು ಬೈದ್ರು ಅಂತ ಅನ್ಕೊಂತಿದ್ದೆ. ನೀನು ಅಂದಿರೋದು ನಾನು ಹೇಳಿದ್ದೀನಿ, ನಾನೇನೇನು ಹುಟ್ಟಿಸ್ಕೊಂಡು ಹೇಳಿಲ್ಲ. ಸುಮ್ಮನೆ ನೀನು ಇವಾಗ ಉಲ್ಟಾ ಹೊಡಿಬೇಡ. ನೀನು ಉಲ್ಟಾ ಹೊಡಿಯೋದು ಜಾಸ್ತಿ. ಇವಾಗ ಬಿಡು, ಟೈಮ್ ಕೊಡು. 2 ದಿವಸ ನೀನು ಹೇಳಿದ ತಕ್ಷಣ ಇವಾಗ ಮನೆ ಬೀಗ ಹಾಕ್ಬಿಟ್ರೆ ಹೆಂಗೆ? ಮನೆಯಿಂದ ಚಿಕ್ಕ ಹಾಕಿ. ಅಕ್ಕ 2 ದಿನ ಟೈಮ್ ಕೊಡು. ಅಷ್ಟೇ ಕಣ, ಇರ್ಕೊಡ್ದು.
ನೀನು ಬಂದು ಮನೆ ಮಾಡ್ಕೊಂಬಂದು ತಗೊಂಡೋಗಿ ನಿನ್ನ ಸಾಮಾನು ನಾನು ಬೇಡ ಅಂಬಲ್ಲ ಅಷ್ಟೇ. ನಾನಂತೂ ಇವಾಗ ಮನೆ ಒಳಗೆ ಹೋಗಕ್ಕೆ ಬಿಡಲ್ಲ ನಾನು ನಿಮ್ಮನ್ನು. ಅದ್ಯಾಕೆ ಬಿಡಬೇಕು? ನೀವು ಇಷ್ಟೊಂದೆಲ್ಲ ಗಂಡ ಹೆಂಡ್ತಿ ನನ್ನ ಮೇಲೇ ಇಷ್ಟೊಂದು ರೇಗಾಡ್ತಾ ಇದ್ದೀರಲ್ಲ, ನಿಮಗೆ ಇಷ್ಟೊಂದು ನನ್ನ ಮನೆಯಕ್ಕೆ ಬಂದು ಸೇರ್ಕೊಂಡಿರೋರಿಗೆ ನಿಮಗೆ ಇಷ್ಟೊಂದು ಇರ್ಬೇಕಾದ್ರೆ ನನಗಿನ್ನ ಎಷ್ಟು ಇರಬೇಡ ಮನೆ ಓನರ್ ಆಗಿರೋಳಿಗೆ. ನಾನು ಇಷ್ಟು ದಿವಸ ಹಿಂಗೆಲ್ಲ ಮಾತಾಡಬಾರ್ದು, ಹಿಂಗೆಲ್ಲ ಇದು ಮಾಡಬಾರ್ದು ಅಂತ ಸುಮ್ಮನಿದ್ದೆ. ಇಲ್ಲ ನೋಡು, ನಾನು ಅವತ್ತು ಕರೆಸ್ಕೊಂಡು ತಪ್ಪು ಮಾಡಿದೆ. ಏನೋ ಬಿಡು, ಚೆನ್ನಾಗಿರಲಿ, ಏನೋ ಹಂಗಿದ್ದಲ್ಲ, ಎಲ್ಲರ ತಗೋ ಅನ್ನಿಸ್ಕೊಂತಾನೆ ನೋಡು, ಬೀದಿ ಬಿಕಾರಿ ಅಂತ ಅನ್ನಿಸ್ಕೊಂತಾನೆ ಅಂತೆಂತಾರೆಲ್ಲ ಹೆಂಗೆ ಮಾತಾಡಿರು. ಅದಕ್ಕೇನೆ ಬಿಡು, ಚೆನ್ನಾಗಿರಲಿ ಅಂತ ಹೇಳಿ ನಾನು ಕರ್ಕೊಂಬಂದಿದ್ದೀನಿ. ಇವತ್ತು ನಾನು ಕರ್ಕೊಂಬಂದಿದ್ದಕ್ಕೆ ನೀನು ನನಗೆ ಬೆಲೆ ಕೊಟ್ಟಿದ್ದೆಲ್ಲಿ? ನನಗೆ ಎಂಥ ಮಾತು ಇವತ್ತು ನೀನು ಅಂದಿದ್ದೀಯ ಅಂದರೆ ಥೂ. ಇಲ್ಲೋಡು, ನೀನಂತೂ ಉದ್ಧಾರ ಆಗಲ್ಲ ಕಣು. ಕಷ್ಟಕ್ಕೆ ಆಗೋಗಿರೋದನ್ನ ನೆನೆಸ್ಕೋಬೇಕು. ಇವತ್ತು ಚೆನ್ನಾಗಿದ್ದೀನಿ ಅಂತೇಳಿ ಹಿಂದ್ಲದ್ದು ಮರಿಬಾರ್ದು. ಹಿಂದ್ಲದ್ದು ನಾನು ಹೆಂಗಿದ್ದೆ, ಏನಾದೆ, ಯಾರ ನನ್ನ ಕಷ್ಟಕ್ಕೆ ಆಗಿದ್ರು ಅದನ್ನೆಲ್ಲ ನೆನಪು ಮಾಡ್ಕೆ. ಇವತ್ತು ಚೆನ್ನಾಗಿದ್ದೀನಿ ಅಂತ ಅದನ್ನೆಲ್ಲ ಮರಿಬಾರ್ದು. ಇವತ್ತು ನಾನು ಹಿಂಗಿದ್ರು, ನಾನು ಇಷ್ಟೊಂದು ಸಂಬಳ ತಗೊಂತಾ ಇದ್ರು, ನನ್ನಿಂದ ಎಷ್ಟು ಕಷ್ಟ ಇತ್ತು, ನಮ್ಮ ಅಪ್ಪ ನಮ್ಮಮ್ಮ ಎಷ್ಟು ಕಷ್ಟಪಟ್ಟಿದ್ರು, ನನ್ನ ತಂಗಿನ ನಾವೆಷ್ಟು ಕಷ್ಟಪಟ್ವಿ, ನನ್ನ ತಂಗಿನ ನೋಡ್ಕೊಂಬಕ್ಕೆ, ಅದನ್ನೆಲ್ಲ ನಾನು ಇನ್ನೂ ಮರ್ತಿಲ್ಲ ಗೊತ್ತೇ. ಅದನ್ನೆಲ್ಲ ನಾನು ಎಷ್ಟು ಇಲ್ಲೋಡು, ನಾನೆಲ್ಲ ಇನ್ನೂ ಮನಸ್ಸಿನಾಗ ಇಟ್ಕೊಂಡಿದ್ದೀನಿ. ಯಾರ್ಯಾರು ನನ್ನ ಕಷ್ಟಕ್ಕಾಗಿರೋರು ನಾನು ಇನ್ನೂ ಇವತ್ತು ಸಾಯಂಕಾಲ ಆಗ್ತಿದ್ದಂಗೆ ದೇವರೇ ನೆನೆಸ್ಕೊಂತೀನಿ. ನಮ್ಮ ಅಪ್ಪ ನಮ್ಮಮ್ಮಿಂದ ಎಷ್ಟು ಕಷ್ಟ ಅಂತ ನಾನು ನೆನೆಸ್ಕೊಂತೀನಿ. ನಮ್ಮ ಅಪ್ಪ ನಮ್ಮಮ್ಮ ಎಷ್ಟು ನಮ್ಮನ್ನು ಕಷ್ಟ ಬಿದ್ದು ಸಾಕಿದ್ರು, ಎಷ್ಟು ಕೂಲಿ ಮಾಡಿದ್ರು, ನಮ್ಮನ್ನು ಸಾಕಕ್ಕೆ ಎಷ್ಟು ಕಷ್ಟಪಟ್ಟರು. ಅವತ್ತಿನ ಕಾಲದಾಗ 10 ರೂಪಾಯಿಗೂ ಎಷ್ಟು ನಾವು ಪರದಾಡ್ತಿದ್ವಲ್ಲಪ್ಪ ದೇವರೇ ಅಂತ ಹೇಳಿ ಒಂದು ದಿವಸಕ್ಕೆ ಒಂದ್ಸತಿ ಆದ್ರೂ ನೆನೆಸ್ಕೊಂಡು ನಾನು ಕಣ್ಣೀರು ಹಾಕ್ತೀನಿ ಗೊತ್ತೇ. ಇವತ್ತು ದೇವ್ರು ನಾನಂತೂ ತನ್ನ ಕೊಟ್ಟವನೆ ಅಂತ ಮರ್ತಿಲ್ಲ ಕಣು. ಮರ್ತಿಲ್ಲ ನಾನು. ಇಂದ್ಲದೆಲ್ಲ ಒಂದಲ್ಲ ಒಂದಿನ ನೆನೆಸ್ಕೊಂತೀನಿ. ನಿಮ್ಮಂತರಾದ್ರೆ ನೆನೆಸ್ಕೊಂಬಲ್ಲ. ಹೋಗಿ ಹಸಿಕೆ ಮನೆಗೆ ಬೀಗ ಹಾಕ್ತೀನಿ, ಹೋಗಿ ಕುಡ್ದು ನೀನು ಏನು ಮನೆ ಮಾಡ್ಕೊಂಬಂದಿದ್ಯಾ ಹೋಗಿ ಮಾಡು, ಬಾಡಿಗೆ ಮನೆ ಮಾಡ್ಕೊಂಬಂದು ತಗೊಂಡೋಗು. ಮಾಡ್ಕೊಂಬಂದಿದ್ದೀನಿ ಅಂತ ಹೇಳು, ಮನೆ ಮಾಡಿದ್ದೀನಿ ಅಂತ ನಾನು ಬೇಕಾದರೆ ನಿನಗೆ ಬೀಗ ಕೊಡ್ತೀನಿ, ಎಲ್ಲ ಸಾಮಾನು ತಗೊಂಡೋಗು. ಅಷ್ಟೇ, ಇರ್ಕೊಡ್ದು. ನಾನು ಬಿಡು ಹೋಗ್ಲಿ ಅಂತ ನಾನು ಆಗತ್ತಿ ನಿಧಾನಸ್ತಿ ಆಗತ್ತಿ ಸುಧಾರಿಸಿದ್ದೀನಿ. ಇನ್ನೊಬ್ಳು ಯಾವಳನಾಗಿದ್ರು 1 ಗಂಟೆನೂ ಈ ಮನೆಯಾಗಿ ಇಕ್ಕೆ ಅಂತಿರ್ಲಿಲ್ಲ. ನೀನು ಮಾತಾಡ್ಸಲ್ಲ ಅಂಬೋದು 1 ಗಂಟೆಗೂ ಈ ಮನೆಯಾಗಿ ಇಕ್ಕೆ ಅಂತಿರ್ಲಿಲ್ಲ. ನಾನಾಗತ್ತೆ ಸುಮ್ಮನಾಗಿದ್ದೀನಿ. ಎಲ್ಲರೂ ನನ್ನ ಬೈಯಾರು ಗೊತ್ತೇ. ನೀನು ಏನು ನಿಧಾನಸ್ತಿ ಅಮ್ಮ, ನಿನ್ನ ಮನಸ್ಸು ಎಂಥದ್ದು ಏನೋ, ನೀನು ಸಿಟ್ಟು ಬರೋದೇ ಇಲ್ವೇ, ನಿನಗೇನು ನಿನ್ಗಿಂತ ಮನಸ್ಸು ಇರಬಾರ್ದು, ಇಷ್ಟು ಒಳ್ಳೆತನ ಅನ್ನೋದು ಇಂಥ ಬುದ್ಧಿ ಇರಬಾರ್ದು. ನಿನ್ನಂಥ ಬುದ್ಧಿ ಇರಬೇಕು, ತಾಳ್ಮೆ ಇದೆಲ್ಲನ. ಆದರೆ ನಿನ್ನಂಗೆ ಇದು ಮಾಡಬಾರ್ದು. ನೀನು ಸ್ವಲ್ಪ ಯೋಚನೆ ಮಾಡು. ಅವರು ನಿನಗೆ ಅಂತಾರೆ, ನಿನಗೆ ಇದು ಮಾಡ್ತಾರೆ ಅಂತ ಹೇಳಿ ಹೆಂಗೆ ಎಷ್ಟು ಜನ ನನ್ನ ಬೈದವ್ರು ಗೊತ್ತೇ. ನಾನು ಬಿಡು ಹೋಗಲಿ, ಅವತ್ತು ಕಷ್ಟಾಗ ನಾನು ಕಾಪಾಡ್ಕೊಂಡು ನಾನು ಕರ್ಕೊಂಬಂದಿದ್ದೀನಿ. ಇವತ್ತು ನಾನೇ ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ನಾನು ಅನುಸರಿಸಿದ್ದೀನಿ. ಅಯ್ಯೋ, ನೀವೇನು ನಮ್ಗೆ ಆಗಿಲ್ಲ. ಏನು ನಾವು ಕಷ್ಟಕ್ಕಾದ್ರೆ ಕಷ್ಟಕ್ಕೆ ಏನಾಗಿದ್ದೀರಾ? ಏನು ನಮಗೇನೇನು 50,000 ಲಕ್ಷ ಗಟ್ಟಲೆ ದುಡ್ಡು ಕೊಟ್ಟಿದ್ದೀರಾ? ಈಗ ನಾನು ಇಸ್ಕೊಂಡಿರ್ಬೋದು, ಇಸ್ಕೊಂಡ್ರು ಮತ್ತೆ ನಾನು ವಾಪಸ್ ಕೊಟ್ಟಿದ್ದೀನಿ. ಸಾಲವಾಗಿ ಇಸ್ಕೊಂಡು ನಾನು ವಾಪಸ್ ಕೊಟ್ಟಿದ್ದೀನಿ. ಮತ್ತು ನಾನೇನೇನು ಇವತ್ತೇನು ನಿಮ್ಗೇನು ನಾನು ಯಾವತ್ತೂ ಕೆಟ್ಟದ್ದು ಮಾಡಿಲ್ಲ, ಒಳ್ಳೇದೇ ಮಾಡಿದ್ದೀನಿ. ನೀವಿನ್ನು ನನಗೆ ಕೆಟ್ಟದ್ದು ಬಯಸ್ತಾ ಇದ್ದೀರ. ಗಂಡ ಹೆಂಡ್ತಿ ಇಬ್ಬರು ಚೆನ್ನಾಗಿ ಕೆಲಸ ತಗೊಂಡು ನಾವಿಬ್ರು ಚೆನ್ನಾಗಿರೋದಕ್ಕೆ ಹೊಟ್ಟೆ ಉರಿ ನಿಮಗೆ. ನೀವೇನೇನು ಕೆಲಸ ಕೊಡಿಸಿಲ್ಲ, ನೀವೇನು ಕೆಲಸ ಕೊಡಿಸಿದ್ದೀರಿ? ನಾವು ಮಾಡ್ದಲ್ಲ ಹೆಂಗೆ ಬರುತ್ತೆ? ನಾವು ಕೆಲಸ ಮಾಡೋದಕ್ಕೆ ಅಲ್ಲಿ ಸಂಬಳ ಬರೋದು. ಹೂನಪ್ಪ, ಸರಿ ಆಯಿತು, ನನ್ನಿಂದ ಏನಾಗಿಲ್ಲ ಬಿಡು. ಇವಾಗ ನಾವು ಮಾಡಿರೋದನ್ನ ನಾವೇನೇನು ದೊಡ್ಡದಾಗಿ ಹೇಳ್ಕೊಂಬಲ್ಲ ಬಿಡು, ಹೋಗ್ಲಿ. ಈಗ ನಾವು ಕೊಡಿಸಿಲ್ಲ, ನೀನೇ ತಗೊಂಡಿದ್ಯಾ, ನೀನೇ ದುಡ್ದಿದ್ಯಾ, ಗಂಡ ಹೆಣ್ಣು ಚೆನ್ನಾಗಿರು, ನಾವು ಹೊಟ್ಟೆ ಹುರುಕ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಹಂಗಂದ್ರೆ ಇನ್ನೇನು ಅಂಬಕ್ಕಾಗುತ್ತೆ? ದೇವರಿದ್ದಾನೆ, ಪರಮಾತ್ಮ ನೋಡ್ಕೊಂತಾನೆ ಬಿಡು. ನಾವೇನು ಸಹಾಯ ಮಾಡಿಲ್ಲ. ನೀನಿನ್ನೂ ನಮಗೆ ಸಹಾಯ ಮಾಡಿದ್ಯಾ, ನಮಗೆ ತಂದು ಹಾಕಿದ್ಯಾ, ನಮ್ಮ ಮನೆ ಎಲ್ಲ ನೋಡ್ಕೊಂಡಿದ್ಯಾ, ಎಲ್ಲ ಮಾಡಿದ್ಯಾ ನೀನು. ನಾವು ದುಡ್ದೇ ಇಲ್ಲ ಬಿಡು. ನೀನೇ ಎಲ್ಲ ನಾನು ನೋಡ್ಕೊಂಡಿದ್ಯಾ. ನಾನು ಹಂಗೆ ಹೇಳಲಿಲ್ಲ, ನೀವು ಒಂಥರ ಅರ್ಥ ಮಾಡ್ಕೊಬೇಡ. ನಾನೇನು ಹಂಗೆ ಹೇಳಲಿಲ್ಲ ನಿನಗೆ. ಸರಿ ಆಯಿತು ಬಿಡು. ಇವಾಗ ಯಾಕೆ ಬೀಗ ಹಾಕಿದ್ದೀನಿ, ನಿನ್ನ ಮನೆ ನೀನು ಖಾಲಿ ಮಾಡ್ಕೊಂಡು ಹೋಗಿ. ನಿನ್ನ ಸುದ್ದಿ ಬರೋಲ್ಲ ಅಷ್ಟೇ. ಈಗ ಅವ್ನು ಬಂದಂಗೆ ಕೇಳ್ತಿದ್ದಂಗೆ ಮೈಯೆಲ್ಲ ಉರಿದು ಬಿಡ್ತು. ಅಲ್ಲ ನೋಡಿ, ನಾನು ನಂಬಲಿಲ್ಲ ಅಂದ್ರೂ ಹುಟ್ಟಿಸ್ಕೊಂಡು ಹೇಳಿದಾಳೆ ಅಂತಂದರೆ ಎಲ್ಲರೂ ಜನ ನನ್ನೇ ಬೈಯಾರು. ನಿನಗೆ ಎಲ್ಲಿ ಇಷ್ಟು ನಿಧಾನ ಮಾಡ್ತೀಯಮ್ಮ, ನಿಂದು ಎಂಥ ಮನಸ್ಸು, ಯಾಕೆ ನೀನು ಇಷ್ಟೊಂದು ಸುಧಾರಿಸ್ತೀಯ ಅಂತ ಅಂಬರು. ನಾನಾಗತ್ತಿ ಸುಧಾರಿಸಿದ್ದೀನಿ, ನಿಧಾನಸ್ತಿ ಆಗತ್ತಿಗೆ, ಬೇರೆ ಯಾರೋ ಸುಧಾರಿಸ್ತಿರ್ಲಿಲ್ಲ. ಅದಕ್ಕೆ ನನಗೂ ಇವತ್ತು ಭಾಳ ಸಿಟ್ಟು ಬಂತು. ಮನೆಗೆ ಬೇಗ ಹಾಕ್ಬಿಟ್ಟೆ. ನೀನು ಬೇರೆ ಮನೆ ಮಾಡ್ಕೊಂಡು ನಿನ್ನ ಸಾಮಾನೆಲ್ಲ ಎತ್ಕೊಂಡು ಹೋಗೋ ಅಂತ ಹೇಳಿದ್ದೀನಿ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.